Hello everyone. See the question number 22. In the figure, find the value of tan P and cos R. So see the figure. So in the and given right angle triangle PQR. So ಇಲ್ಲಿ ನಾವು sides ಅನ್ನ find out ಮಾಡ್ಕೋಬೇಕು. So angle P ಗೆ opposite side ಯಾವುದು, adjacent side ಯಾವುದು, ಅದೇ ರೀತಿ R ಗೆ ಅಪೋಸಿಟ್ ಸೈಡ್ ಯಾವುದು, ಅಡ್ಜಸೆಂಟ್ ಸೈಡ್ ಯಾವುದು ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ ಮಕ್ಕಳೇ. ಯಾಕಂದ್ರೆ ಇಲ್ಲಿ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಅನ್ನ ಕೇಳಿದ್ದಾರೆ ಅಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ಏನ್ ಮಾಡೋಣ, ಪಿ ಗೆ ಅಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡ್ ಯಾವುದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಸೈಡ್ ಅಪೋಸಿಟ್ ಟು ಆಂಗಲ್ ಪಿ ಏನಾಗುತ್ತೆ, ಸೈಡ್ ಅಪೋಸಿಟ್ ಟು ಆಂಗಲ್ ಪಿ, ಸೈಡ್ ಅಪೋಸಿಟ್ ಟು angle P. ಓಕೆ, ಸೊ ಯಾವ್ದಾಗತ್ತೆ, ಕ್ಯೂ ಆರ್ ಆಗತ್ತೆ ಅಲ್ವಾ. ಸೊ ಕ್ಯೂ ಆರ್. ಸೊ ಆಂಗಲ್ ಪಿ ಗೆ ಅಪೋಸಿಟ್ ಸೈಡ್ ಯಾವುದು, ಕ್ಯೂ ಆರ್. ಸೊ ಎಷ್ಟಿದೆ ಅದು, 5 ಸೆಂಟಿಮೀಟರ್ ಇದೆ. ಅದೇ ರೀತಿ ಸೈಡ್ ಅಪೋಸಿಟ್ ಟು ಆಂಗಲ್ ಪಿ, ಸಾರಿ ಆಂಗಲ್ ಕ್ಯೂ ತಗೊಳ್ಳೋಣ ಅಲ್ವಾ, ಆಂಗಲ್ ಆರ್ ಅಲ್ವಾ. ಸೊ ಓಕೆ, ಆಂಗಲ್ ಆರ್ ಅನ್ನ ತಗೊಳ್ಳೋಣ. ಸೈಡ್ ಅಪೋಸಿಟ್ ಟು ಆಂಗಲ್ ಆರ್ ಏನ್ ಹೇಳಿ, ಪಿ ಕ್ಯೂ. ಸೊ ದಿಸ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಅದೇ ರೀತಿ ಸೈಡ್ ಅಡ್ಜಸೆಂಟ್ ಟು ಆಂಗಲ್ ಪಿ ಯಾವ್ದಾಗತ್ತೆ, ಪಿ ಕ್ಯೂ ಆಗತ್ತೆ. ಸೊ ಸೈಡ್ ಅಡ್ಜಸೆಂಟ್ ಟು ಆಂಗಲ್ ಪಿ ಇಸ್ ಪಿ ಕ್ಯೂ ಆಗತ್ತೆ. So this is equal to 12 centimeter. So side adjacent to angle R is QR. Side adjacent to angle R is QR. So this is equal to 5 centimeter. ಸೊ ಇಷ್ಟು ಗೊತ್ತಾಗಿದೆ ನನಗೆ. ಸೊ ಈಗ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಡಿಫೈನ್ ಮಾಡಬೇಕು. ಸೊ ಇಲ್ಲಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಹೇಳ್ತೇವೆ. ಸೊ ಆ 6 ರೇಷಿಯೋಗೆ ಒಂದೊಂದು ಹೆಸರುಗಳಿವೆ ಅಲ್ವಾ, ಟ್ಯಾನ್, ಕಾಸ್, ಕೋಸಿಕ್ಯಾಂಟ್, ಸಿಕ್ಯಾಂಟ್ ಈ ರೀತಿಯಾಗಿ. ಸೊ ನಾವಿಲ್ಲಿ ಟ್ಯಾನ್ ಮತ್ತು ಕಾಸ್ ನ ನೋಡ್ಬೇಕು. ಸೊ ಇಲ್ಲಿ ಟ್ಯಾನ್ ಥೀಟಾ ಅಂದ್ರೆ ಏನ್ ಹೇಳಿ, ಟ್ಯಾನ್ ಥೀಟಾ. ಸೊ ಇವುಗಳ ರೇಷಿಯೋ ಹೇಗಿರುತ್ತೆ, ಅಪೋಸಿಟ್ ಸೈಡ್ ಬೈ adjacent side. Okay, so opposite side by adjacent side. So cos theta is equal to ಏನ್ ಹೇಳಿ, adjacent divided by hypotenuse. Okay, so hypotenuse ಏನ್ ಹೇಳಿ, ಎರಡಕ್ಕೂ ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ hypotenuse ಸೈಡ್ ಯಾವ್ದಾಗುತ್ತೆ ಹೇಳಿ, ಪಿ ಆರ್. ಓಕೆ, ಸೊ ಕೊಟ್ಟಿರುವ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ hypotenuse ಸೈಡ್ ಪಿ ಆರ್. ಸೊ ದಿಸ್ ಈಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಸೊ ಇಲ್ಲಿ ನಮ್ಗೆ ಟ್ಯಾನ್ ಪಿ ಅನ್ನ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಟ್ಯಾನ್ ಪಿ, ಸೊ ದಿಸ್ ಈಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಪಿ ಗೆ ಅಪೋಸಿಟ್ ಸೈಡ್ ಯಾವುದು ಹೇಳಿ, ಕ್ಯೂ ಆರ್ ಅಲ್ವಾ. ಸೊ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಗೆ ಅಡ್ಜಸೆಂಟ್ ಸೈಡ್ ಯಾವುದು ಅನ್ನೋದನ್ನ ನೋಡ್ಬೇಕು. ಸೊ ಪಿ ಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಪಿ ಕ್ಯೂ ಆಗತ್ತೆ. So PQ. Okay, so P ಗೆ adjacent side PQ. So this is equal to 5 divided by 12. ಅದೇ ರೀತಿ cos R. So cos R is equal to adjacent by hypotenuse. So ಇಲ್ಲಿ cos R ಗೆ adjacent side ಯಾವುದು, QR divided by hypotenuse side ಯಾವ್ದಾಗುತ್ತೆ, PR ಆಗತ್ತೆ. So PR. So this is equal to QR is 5 centimeter divided by PR is 13 centimeter. Okay, so centimeter cancel ಆದ್ರೆ, so 5 by 13 ಆಗತ್ತೆ ಮಕ್ಕಳೇ. Thank you.